ಅನ್ನುವಂಥದ್ದು ನಾವು ಪುರಾಣಗಳಲ್ಲಿ ಓದಿದ್ದೇವೆ. ಆದರೂ ಕೂಡ ಭಾರತಕ್ಕೆ ಮತ್ತು ಶ್ರೀಲಂಕಾಗೆ ಇದ್ದ ಒಂದು ಕೊಂಡಿ ಯಾವುದಪ್ಪ ಅಂತಂದರೆ ರಾಮಸೇತು. ಗೊತ್ತಿರಬೇಕಲ್ಲ ನಿಮಗೆ, ರಾಮಸೇತು ರಾಮಾಯಣ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಹಿಂದೂಗಳ ನಂಬಿಕೆ, ಭಾರತೀಯರ ನಂಬಿಕೆ. ಆದರೆ ಯು ಪಿ ಎ ಕಾಲಾವಧಿಯಲ್ಲಿ ಆ ರಾಮಸೇತುವನ್ನು ಒಡೆಯುವಂಥ ಪ್ರಯತ್ನ ಆಯಿತು. ಗೊತ್ತಾ ನಿಮಗೆ? ಕಟ್ ಮಾಡೋಕ್ಕೆ ಹೋದರು. ಯಾಕೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ. ಈ ವೆಸ್ಟ್ ಬೆಂಗಾಲ್ ಆ ಕಡೆಯಿಂದ ಬಂದು ಗುಜರಾತ್ಗೆ ತಲುಪಬೇಕು ಅಂತಂದರೆ ನಾವು ಭಾರತದ ನಕಾಶೆ ಗೊತ್ತಲ್ಲ, ಆ ಕಡೆ ಬಂಗಾಳ ಕೊಲ್ಲಿಯಿಂದ ಬಂದು ಗುಜರಾತ್ಗೆ ತಲುಪಬೇಕು ಅಂತಂದರೆ ಶ್ರೀಲಂಕಾವನ್ನು ಸುತ್ತಕೊಂಡು ಬರಬೇಕು. ಈ ರಾಮಸೇತುವನ್ನು ಕಟ್ ಮಾಡಿಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ, ತುಂಬ ಡೀಸೆಲ್ ಉಳಿಯುತ್ತೆ, ಪೆಟ್ರೋಲ್ ಎಲ್ಲ ಉಳಿಯುತ್ತೆ, ತುಂಬ ಟೈಮ್ ಉಳಿಯುತ್ತೆ ಅಂತೇಳಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಆ ರಾಮಸೇತುವನ್ನು ಕಟ್ ಮಾಡುವಂಥ ಪ್ರಯತ್ನಗಳಾಯಿತು. ಆಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಕರುಣಾನಿಧಿಯವರು ಕೂಡ ರಾಮ ಹಾಗೆ ರಾಮ ಹೀಗೆ ಇವರೆಲ್ಲ ಅಫಿಡವಿಟ್ ಹಾಕಿದ್ರು, ಅದೊಂದು ಕಾಲ್ಪನಿಕ ಕತೆ, ಮತ್ತೊಂದು ಮಗದೊಂದು ಅಂತೇಳಿ. ಎಷ್ಟು ಅಡ್ವಾನ್ಸ್ಡು ಈಗ ಇತ್ತು ನಿಮ್ಗೆ ಗೊತ್ತಿದೆ. ಒಂದು ಕಲ್ಲನ್ನು ಕಟ್ ಮಾಡೋದು ಕಷ್ಟನೇನ್ರಿ? ಈಗ ಒಂದು ಕಲ್ಲು ಕಟ್ ಮಾಡೋದು ಕಷ್ಟನಾ? ಸುನೀತಾ ವಿಲಿಯಮ್ಸ್ ಅವರನ್ನು ಹೆಂಗೆ ಕರ್ಕೊಂಬಂದ್ವಾ ಇಲ್ಲ? ಏನು ಮಾಡಿದರು? ಕಟ್ ಮಾಡೋದಕ್ಕೆ ಮಿಷನ್ ಹೋಯಿತು. ಇದು ಕಟ್ಟುಕತೆ ಇಲ್ಲ, ಇದು ನಿಜ ಕತೆ. ಕೊನೆಗೂ ರಾಮಸೇತುವನ್ನು ಕಟ್ ಮಾಡೋದು ಅಂತ ಆಯಿತು. ಕಟ್ ಮಾಡಿಬಿಟ್ಟು ಅಲ್ಲಿ ಜಾಗ ಮಾಡಿಬಿಟ್ಟು ಹಡಗು ಹೋಗೋದಕ್ಕೆ ಜಾಗ ಮಾಡೋದು ಅಂತ ಮಿಷನ್ ಹೋಯ್ತು ಸ್ವಾಮಿ. ಮಿಷನ್ ಶುರು ಮಾಡ್ತು. ಏನು ಕಟ್ ಮಾಡೋದಕ್ಕೆ ಯಾವ ಥರ ಇರುತ್ತೆ ಅಂದರೆ ಅದು ಇರ್ಬೋದು. ಈಗ ನೀವು ಮೆಟ್ರೋದಲ್ಲಿ ನೋಡಿಲ್ವಾ ಹೆಂಗೆ ಸುರಂಗ ತೋಡ್ಕೊಂಡು ಹೋಗುತ್ತೆ, ಅದೇ ಥರ ಕಟ್ ಮಾಡೋ ಮಿಷನ್ ಎಲ್ಲ ಬಂತು ಸಮುದ್ರದಲ್ಲಿ. ಏನಾಗಿರ್ಬೋದು? ಮಿಷನ್ ಯಾವ ರೀತಿ ಢಮಾರಾಗೋಯ್ತು, ಯಾವ ರೀತಿ ಹಾಳಾಗೋಯ್ತು ಅಂತಂದರೆ ರಾಮಸೇತುವನ್ನು ಕಟ್ ಮಾಡೋ ಪ್ರೋಗ್ರಾಮೇ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿಬಿಡ್ತು. ಇದು ಕಟ್ಟುಕತೆ ಇಲ್ಲ, ಸತ್ಯ. ಅಂಥ ಶ್ರೀಲಂಕಾ ಒಂದು ಹೇಳಿ ನಮ್ಮ ಜೊತೆ ಚೆನ್ನಾಗೇ ಇತ್ತು. LTT ಉಗ್ರ ಉಪಟಳ ಇತ್ತು, ಮತ್ತೊಂದಿತ್ತು. ಬರ್ಬಾದಾಗೋದಕ್ಕೆ ಶುರುವಾಯಿತು. ಪಾಪ ಈ ರಾಜೀವ್ ಗಾಂಧಿ ಇದ್ದಾಗ ಶಾಂತಿ ಪಾಲನಾ ಸೇನೆಯನ್ನೆಲ್ಲ ಕಳಿಸಿದ್ರು, ಅವರ ತಲೆಗೆಲ್ಲ ಹೊಡೆದಿದ್ರು 91ನಲ್ಲೆಲ್ಲ. ಅಲ್ಲೆಲ್ಲ LTTಯನ್ನು ಮಟ್ಟ ಹಾಕೋದಕ್ಕೆ ಇವರು ಭಾರತ ಸೈನ್ಯವನ್ನು ಕಳಿಸಿದರು. ಆ ಭಾರತ ಸೈನ್ಯವನ್ನು ಕಳಿಸಿದ್ದಕ್ಕೆ ಈಗಲೂ ನಿಮಗಿದೆ, ರಾಜೀವ್ ಗಾಂಧಿಗೆ ಅಲ್ಲಿ ಹೋದಾಗ ಗೌರವ ವಂದನೆ ಕೊಡ್ತಾರಲ್ಲ, ಆ ಒಬ್ಬ ಸೈನಿಕ ಏನು ಮಾಡ್ತಾನೆ, ಅವನ ಉದ್ದದ ಇದಿರುತ್ತಲ್ಲ, ಏನಂತಾರೆ ಗನ್ನ, ಪಿಸ್ತೂಲ್, ರೈಫಲ್ ನೋಡಿದ್ದೀರ ನೀವು ಅದನ್ನು? ಅವರು ಶಾಂತಿ ಸೇನೆಯನ್ನು ಕಳಿಸಿದ್ರು, ಭಾರತ ಸೇನೆಯನ್ನು ಕಳಿಸೋದು LTT ವಿರುದ್ಧ ಹೋರಾಡ್ರಪ್ಪ ಅಂತೇಳಿ. ಅದಕ್ಕೆ ಆ ಸೈನ್ಯದಲ್ಲಿದ್ದ ಒಬ್ಬ ಗೌರವ ವಂದನೆಯನ್ನು ಕೊಡ್ತಾ ಇದ್ದ. ಗೌರವ ವಂದನೆ ಕೊಡ್ತಾ ಇರಬೇಕಾದ್ರೇ ಆ ರೈಫಲನ್ನು ಹಿಂಗೆ ತಿರುಗಿಸಿ ರಾಜೀವ್ ಗಾಂಧಿಯ ತಲೆಗೆ ಒಂದೇ ಪೆಟ್ಟು. ಯೂಟ್ಯೂಬಲ್ಲಿದೆ, ರಾಜೀವ್ ಗಾಂಧಿಯ ತಲೆಗೆ ಒಂದೇ ಪೆಟ್ಟು. ಆಗ ರಾಜೀವ್ ಗಾಂಧಿ ಜೊತೆಗಿದ್ದವರು ಸಡನ್, ಆಮೇಲೆ ರಾಜೀವ್ ಗಾಂಧಿ ಅದಕ್ಕೆ ಈ ಥರ ಕೈ ಕೊಡ್ತಾರೆ. ನೀವು ವಿಡಿಯೋದಲ್ಲಿ ಹುಡುಕಿ, ಭಾಳ ಚೆನ್ನಾಗಿದೆ. ಹಾಗೆಲ್ಲ ಸಹಾಯ ಮಾಡಿದ್ದು ಅಂತ ನಾನು ಹೇಳಿದ್ದು. ನಮ್ಮ ಜೊತೆ ಚೆನ್ನಾಗೇ ಇದ್ದರು. ಯಾವಾಗ ರಾಜಪಕ್ಸೆ ಅನ್ನುವಂಥದ್ದು, ಜಯವರ್ಧನೆ ಎಲ್ಲ ಬರ್ತಾರೆ, ರಾಜಪಕ್ಸೆ ಅದು ಕೂಡ ಒಂದು ಸಮುದಾಯ. ರಾಜಪಕ್ಸೆಗಳು ಬಂದರೂ ಭಾರತಕ್ಕಿಂತ ಅವರಿಗೆ ಚೀನಾ ಇಷ್ಟ ಆಗೋದಕ್ಕೆ ಶುರುವಾಯಿತು. ಚೀನಾ ಏನು ಮಾಡ್ತು? ಚೀನಾಗೆ ಶ್ರೀಲಂಕಾದ ಸುತ್ತಮುತ್ತ ಜಾಗಗಳು, ಐಲ್ಯಾಂಡ್ಗಳು ಬೇಕಾಗಿತ್ತು. ಯಾಕೆ ಅಂತಂದರೆ ಆ ಐಲ್ಯಾಂಡ್ಗಳಲ್ಲಿ ಅವರು ವಿಮಾನವನ್ನು ಅಥವಾ ಅವರು ಪೆಟ್ರೋಲ್ ಡೀಸೆಲ್ಗಳನ್ನು ಆಮದು ಅಂದರೆ ಏನು ಶೇಖರಣೆ ಮಾಡಿಟ್ರೆ ಅವ್ರದ್ದು ಕ್ಯಾಲ್ಕುಲೇಷನ್ ಏನಪ್ಪ ಅಂತಂದರೆ, ನೋಡಿ ಅಲ್ಲಿರೋದು ಚೀನಾ, ಭಾರತ ಇಲ್ಲಿದೆ. ಭಾರತಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಅವರೆಲ್ಲೂ ಜಾಗ ಇಲ್ಲ, ಯಾಕೆಂದರೆ ಎಲ್ಲ ಸಮುದ್ರ ಇದೆಯಲ್ಲ. ಶ್ರೀಲಂಕಾಕ್ಕೆ ಸಾಲ ಕೊಟ್ಟು 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 ಶ್ರೀಲಂಕಾವನ್ನು ಬರ್ಬಾದ್ ಮಾಡಿಬಿಟ್ಟು ಶ್ರೀಲಂಕಾದಲ್ಲಿ ಏನೆಲ್ಲ ಆಯಿತು ಗೊತ್ತಿದೆ. ಚೀನಾ ಕೈವಶ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತು, ಶ್ರೀಲಂಕಾವನ್ನಲ್ಲ. ಆದರೂ ಕೂಡ ಅಕ್ಕಪಕ್ಕದ ಜಾಗದಲ್ಲಿ ಏನು ಡಿಮಾಂಡ್ ಮಾಡುತ್ತೆ ಅಂದರೆ, ಸಾಲ ಕೊಡ್ತೀನಿ, ನಿನ್ನ ಏರ್ಪೋರ್ಟಲ್ಲಿ ನಾನು ವಿಮಾನ ಇಳಿಸ್ಬೇಕು, ನಿನ್ನ ಏರ್ಪೋರ್ಟಲ್ಲಿ ನಾನು ಪೆಟ್ರೋಲ್ ಇಡಬೇಕು. ವಿಧಿ ಇಲ್ಲ. ಇಂಥ ಸಂದರ್ಭದಲ್ಲಿ ಲಂಕೆ ಸಹಾಯದಿಂದ ಚೀನಿಯರು ಭಾರತದ ಪಕ್ಕಕ್ಕೆ ಬಂದು ಕುಳಿತಿದ್ದರು. ಇದೀಗ ಪ್ರಧಾನಿ ಮೋದಿ ಸಂಬಂಧ ಸುಧಾರಣೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಶ್ರೀಲಂಕಾಗೂ ಅನಿಸಿರ್ಬೋದು ಭಾರತವೇ ಬೆಸ್ಟು, ಅಂದು ಇಂದು ಎಂದೆಂದು ಅಂತೇಳಿ. ಏನಾಯಿತು ಬನ್ನಿ ಒಂದು ರಿಪೋರ್ಟ್. ಲಂಕೆಯಲ್ಲಿ ಮೋದಿ, ಚೀನಾದಲ್ಲಿ ಬೆಂಕಿ. ಅಪ್ಪಪ್ಪ ನಮೋ ನಮಃ ಅಂದ್ರು ಅನುರ.
ಶ್ರೀಲಂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆಯೇ ಅನುರಾ ಕುಮಾರ ದಿಸನಾಯಕೆ ಭಾರತಕ್ಕೆ ಬಂದು ನೀವು ನಾವು ಬೇರೆಯಲ್ಲ ಅಂತ ಸ್ಪೀಚ್ ಕೊಟ್ಟು ಹೋಗಿದ್ರು. ಆದರೆ ಕೊಲಂಬೋ ತಲುಪುತ್ತಿದ್ದಂತೆಯೇ ಚೀನಾದ ಹೂಡಿಕೆಯ ಕನಸು ಕಾಣತೊಡಗಿದ್ರು. ಆದರೆ ಇವತ್ತು ಪ್ರಧಾನಿ ಮೋದಿ ಶ್ರೀಲಂಕಾಗೆ ಹೋಗಿ ಅನುರಾ ಕುಮಾರಗೆ ಬುದ್ಧಿ ಹೇಳಿ ಬಂದಿದ್ದಾರೆ. ನರೇಂದ್ರ ಮೋದಿಗೆ ಲಂಕೆಯ ಅತ್ಯುನ್ನತ ಗೌರವ. ದ್ವೀಪ ರಾಷ್ಟ್ರಕ್ಕೆ 3 ದಿನಗಳ ಭೇಟಿ ವೇಳೆ ಪ್ರಧಾನಿ ಮೋದಿ ಅನುರಾ ಕುಮಾರ ದಿಸನಾಯಕ ಜೊತೆ ಹಲವು ವಿಷಯ ಚರ್ಚಿಸಿದ್ರು. ಇದೇ ಸಂದರ್ಭದಲ್ಲಿ ನಮೋಗೆ ಶ್ರೀಲಂಕಾದ ಅತ್ಯುನ್ನತ ಗೌರವವಾದ ಮಿತ್ರ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಕ್ಷಣಾ ಒಪ್ಪಂದಕ್ಕೆ ಮೋದಿ ದಿಸನಾಯಕೆ ಸಹಿ ಹಾಕಿದ್ದು. ಭಾರತ ವಿರೋಧಿ ಕೆಲಸಕ್ಕೆ ನಮ್ಮ ಭೂಮಿ ಬಳಕೆಯಾಗಲ್ಲ ಎಂದು ಶ್ರೀಲಂಕಾ ಭರವಸೆ ನೀಡಿದೆ. ಟ್ರಂಕೋಮಲಿ ಎನರ್ಜಿ ಹಬ್ ಮಾಡಲು ನಿರ್ಧರಿಸಲಾಗಿದ್ದು, ಶ್ರೀಲಂಕಾದ ಪೂರ್ವ ಭಾಗದಲ್ಲಿ ಅಭಿವೃದ್ಧಿಗೆ ಭಾರತ ಸಹಾಯ ಮಾಡಲಿದೆ. ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆಗೆ ಭಾರತ ಒಪ್ಪಿದ್ದು, ಆರೋಗ್ಯ, ವ್ಯಾಪಾರ, ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. श्रीलंका में इंडियन ओरिजिन तमिल कम्युनिटी के लिए 10,000 घरों का निर्माण कार्य जल्द पूरा किया जाएगा. श्रीलंका के 700 अतिरिक्त कार्मिकों को भारत में प्रशिक्षण प्रदान किया जाएगा. ನರೇಂದ್ರ ಮೋದಿ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಕ್ಕೆ ಚೀನಾಗೆ ಚಿಂತೆ ಶುರುವಾಗಿದೆ. ಮುಂದೊಂದು ದಿನ ಲಂಕೆಗೆ ಸಾಲದ ಬಿಸ್ಕೆಟ್ ಹಾಕಿ ಹತ್ತಿರವಾಗಲು ಯತ್ನಿಸಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶ್ರೀಲಂಕಾದಲ್ಲಿ ಅನೇಕ ಭಾರತೀಯ ತಮಿಳರಿದ್ದಾರೆ. ತಮಿಳುನಾಡಿಂದ ಹೋಗಿ ಶ್ರೀಲಂಕಾದಲ್ಲಿ ಸೆಟ್ಲ್ ಆದವರು ಇದ್ದಾರೆ. ಹಾಗೆ ಸೆಟ್ಲ್ ಆಗಿ ಜಾಫ್ನಾ ಪ್ರದೇಶದಲ್ಲಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ಹೋರಾಟ ಮಾಡಿದರು. ನಿಮಗೆಲ್ಲ ಗೊತ್ತಿರ್ಬೋದು, ವೇಲುಪಿಳ್ಳೆ ಪ್ರಭಾಕರನ್, ಕ್ಯಾಪ್ಟನ್ ಪ್ರಭಾಕರ್ ಅಂತೇಳಿ ಭಾಳ ಫೇಮಸ್ಸು. ಹೋರಾಟ ಮಾಡಿ ಕೊನೆಗೆ ಅವರನ್ನು ಕೊಲ್ಲಲಾಗುತ್ತೆ. ಅವರ ಪುಟ್ಟ ಮಗನನ್ನು ಕೂಡ ಕೊಲ್ಲಲಾಗುತ್ತೆ. ಜಾಫ್ನಾ ಸಿಗೋದಿಲ್ಲ. ಸೈನೈಡ್ ಅನ್ನೋ ಮುಖಾಂತರ ಫಸ್ಟು ಆ ಥರ ಒಂದು LTT ಅಂತಂದರೆ ಸಿಕ್ಕಾಕೊಂಡ್ರೆ ಅದನ್ನು ಆಮೇಲೆ ನಿಮ್ಗೆ ಗೊತ್ತಲ್ಲ, ನಮಗೆ ಸಹಾಯ ಮಾಡಿದರು ಅಂತೇಳಿ ಏನು ಸೇನೆಯನ್ನು ಕಳಿಸಿದ್ರು. ಯಾರು, ನಾನು ಹೇಳಿದ್ನಲ್ವ, ರಾಜೀವ್ ಗಾಂಧಿ ಭಾರತೀಯ ಸೇನೆಯನ್ನು ಕಳಿಸ್ತಾರೆ. ಅಲ್ಲೇ ಒಬ್ಬ ಹೊಡೆದಿರ್ತಾನೆ, ಗೊತ್ತಲ್ಲ ನಿಮಗೆ, ಬೇಕಿದ್ರೆ ಯೂಟ್ಯೂಬಲ್ಲಿ ನೋಡಿ. ಅಲ್ಲೇ ಒಬ್ಬ ಹೊಡೆದಿರ್ತಾರೆ, ತಲೆಗೆ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ, ರಕ್ಷಣೆ ಮಾಡಿರ್ತಾರೆ. ನಂತರ ಅವರು ಅಲ್ಲಿಗೆ ಬಿಡೋದಿಲ್ಲ. ಶಿವಾರಸನ್ ಮತ್ತು ಶೋಭಾ ಅನ್ನೋಳು ಬಂದು ಶ್ರೀಪೆರಂಬುದೂರಿನಲ್ಲಿ ರಾಜೀವ್ ಗಾಂಧಿಯನ್ನು ಕೊಂದೇ ಬಿಡ್ತಾರೆ ರಾಜೀವ್ ಗಾಂಧಿಯನ್ನು. ಆ ಥರ ಟೆರರಿಸ್ಟ್ಗಳು. ಆಮೇಲೆ ಅವ್ರದ್ದೆಲ್ಲ ಸರ್ವನಾಶ ಆಗೋಗುತ್ತೆ. ಅದೆಲ್ಲ ಬೇರೆ ವಿಚಾರ. ಈಗ ಒಂದು ವಿಚಾರಕ್ಕೆ ಬರ್ತೀನಿ ಕೇಳಿ. ಈ ನರೇಂದ್ರ ಮೋದಿ ಮುಸ್ಲಿಮರ ವಿರೋಧಿ ಅಂತ ವಿರೋಧ ಪಕ್ಷಗಳು ಸಾಕಷ್ಟು ಹೇಳ್ಕೊಳ್ತಾ ಇರ್ತದೆ. ಆದರೆ ಆಶ್ಚರ್ಯ ಏನಪ್ಪ ಅಂತಂದರೆ, ಇವರಿಗೆ ಅತ್ಯುನ್ನತ ಗೌರವವನ್ನು ಕೊಟ್ಟಿದ್ದೇ ಮುಸ್ಲಿಂ ರಾಷ್ಟ್ರಗಳು. ಅದೆಂಗೆ? ಮುಸ್ಲಿಂ ವಿರೋಧಿ ಆದರೆ ಮುಸ್ಲಿಂ ರಾಷ್ಟ್ರಗಳು ಕೊಡಬಾರ್ದಲ್ವಾ? ಯಾರೆಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಲಿಸ್ಟ್ ಹೇಳಲ್ಲ, ಒಂದು 20 ಜನ ಹೇಳ್ತೀನಿ. ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್, ಅತ್ಯುನ್ನತ ಗೌರವ ಯಾರ್ದು? ಸೌದಿ ಅರೇಬಿಯಾ. ಮುಸ್ಲಿಮರ ಪರಮ ಪವಿತ್ರ ರಾಷ್ಟ್ರ, ಮದೀನಾ ಮೆಕ್ಕಾ ಇರುವಂಥ ರಾಷ್ಟ್ರ ಯಾವುದು? ಸೌದಿ ಅರೇಬಿಯಾ. ಅದು ಕೊಟ್ಟಿದೆ. ಯಾವುದು? ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್. ಆಮೇಲೆ ಅಫ್ಘಾನಿಸ್ತಾನ, ಆರ್ಡರ್ ಆಫ್ ಅಮಾನುಲ್ಲಾ ಖಾನ್. ನಂಬರ್ 3, ಆರ್ಡರ್ ಆಫ್ ದ ಸ್ಟೇಟ್ ಆಫ್ ಪ್ಯಾಲೆಸ್ತೈನ್ ಕೊಟ್ಟಿದೆ. ಆರ್ಡರ್ ಆಫ್ ಎಜುದ್ದೀನ್, ಮಾಲ್ಡೀವ್ಸ್ ಕೊಟ್ಟಿದೆ. ಆರ್ಡರ್ ಆಫ್ ಜಯೇದ್, ಅರಬ್ ಗಣರಾಜ್ಯ ಕೊಟ್ಟಿದೆ. ಆಮೇಲೆ ಆರ್ಡರ್ ಆಫ್ ದಿ ರಿನೆಸಾನ್, ಬಹರೇನ್ ಕೊಟ್ಟಿದೆ. ಲೀಜನ್ ಆಫ್ ಮೆರಿಟ್, ಅಮೆರಿಕ ಕೊಟ್ಟಿದೆ. ಆರ್ಡರ್ ಆಫ್ ಫಿಜಿ ದೇಶ ಕೊಟ್ಟಿದೆ. ಆರ್ಡರ್ ಆಫ್ ಲೋಗೋಹು, ಪೂಮಾ ದೇಶ ಕೊಟ್ಟಿದೆ. ಲೀಜನ್ ಆಫ್ ಹಾನರ್, ಫ್ರಾನ್ಸ್ ಕೊಟ್ಟಿದೆ. ಆರ್ಡರ್ ಆಫ್ ಹಾನರ್ಸ್, ಗ್ರೀಸ್ ಕೊಟ್ಟಿದೆ. ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್, ಭೂತಾನ್ ಕೊಟ್ಟಿದೆ. ಆರ್ಡರ್ ಆಫ್ ಸೈಂಟ್ ಆಂಡ್ರೋ, ರಷ್ಯಾ ಕೊಟ್ಟಿದೆ. ಆರ್ಡರ್ ಆಫ್ ನೈಜೀರಿಯಾ ಕೊಟ್ಟಿದೆ. ಡೊಮಿನಿಕ್ ಅವಾರ್ಡ್ ಆಫ್ ಹಾನರ್, ಡೊಮಿನಿಕಾ ಕೊಟ್ಟಿದೆ. ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಡೋಸ್ ಕೊಟ್ಟಿದೆ. ಆಮೇಲೆ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್, ಕುವೈಟ್ ಕೊಟ್ಟಿದೆ. ಆರ್ಡರ್ ಆಫ್ ದಿ ನೈಲ್, ಈಜಿಪ್ಟ್ ಕೊಟ್ಟಿದೆ. ಮಿತ್ರ ವಿಭೂಷಣ ಇದೀಗ ಶ್ರೀಲಂಕಾ ಕೊಟ್ಟಿದೆ. ಹೈಯೆಸ್ಟು